ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗೆಳೆಯ, ನಾನು ಹಿಂದಿನ ಸಾಕಷ್ಟು ಒಂದು ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ಒಂದು ವಿಷಯನ ಹೇಳಿದ್ದೆ. ಏನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಒಂದು ಕೆಲವು ಸಣ್ಣ ಸಣ್ಣ ತಪ್ಪುಗಳೇನಿದೆ, ಇದು ನಮ್ಮ ಜೀವನದಲ್ಲಿ ಭಾಳಷ್ಟು ಒಂದು ದೊಡ್ಡ ಮಟ್ಟಿಗೆ ನಮಗೆ ರಿವರ್ಸ್ ಆಗುತ್ತೆ, ಅಥವಾ ನಮಗೆ ಒಂದು ಏನಾದರೂ ಒಂದು ತೊಂದರೆಗಳನ್ನ ಕೊಡ್ತಿರುತ್ತೆ. ಬಟ್ ಆ ಒಂದು ತೊಂದರೆ ನಮಗೆ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ತಿರೋದಿಲ್ಲ. ಇಂಥ ಒಂದು ಸಮಯದಲ್ಲಿ ನಾವು ಈ ಒಂದು ಸಣ್ಣ ಸಣ್ಣ ತಪ್ಪುಗಳು ಏನಿರುತ್ತೆ, ಇದನ್ನ ಸರಿ ಮಾಡಿಕೊಂಡ್ರೆ ಆ ಒಂದು ದೊಡ್ಡ ತೊಂದರೆಗಳೇನಿರುತ್ತೆ ಅದರ ಒಂದು ಪ್ರಭಾವ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೀವು ಮಲಗೋಕ್ಕಿಂತ ಮುಂಚೆ ಅಥವಾ ಮಲಗುವ ಒಂದು ಸಮಯದಲ್ಲಿ ಈ ಒಂದು ಟೈಮಲ್ಲಿ ನೀವು ಯಾವ ಒಂದು ತಪ್ಪುಗಳನ್ನ ಮಾಡಬಾರ್ದು, ಹಾಗೆ ಈ ಒಂದು ತಪ್ಪುಗಳನ್ನ ಮಾಡೋದ್ರಿಂದ ನಿಮಗೆ ಏನೇನು ತೊಂದರೆಗಳಾಗುತ್ತೆ ಅಥವಾ ಏನೇನು ತೊಂದರೆಗಳನ್ನ ನೀವು ಫೇಸ್ ಮಾಡಬೇಕಾಗತ್ತೆ ಎಲ್ಲವನ್ನೂ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಹಾಗೆ ಅದಕ್ಕಿಂತ ಮುಂಚೆ ನೀವು ಚಾಣಕ್ಯರ ನೀತಿಗಳನ್ನ ನೀವು ಇಷ್ಟಪಡ್ತೀರಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಇಷ್ಟ ದೇವರು ಯಾವುದು, ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಿಮಗೆ ತಿಳಿಸೋಣ ನೀವು ಮರಿಬೇಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಗೆಳೆಯರದ್ರಲ್ಲಿ ಮೊದಲನೇ ಒಂದು ವಿಚಾರದ ಒಂದು ವಿಷಯಕ್ಕೆ ಬಂದರೆ, ನೀವೇನಪ್ಪ ಅಂದರೆ ನೀವು ದಿನ ಮಲಗ್ತಿರಲ್ಲ, ಆ ಒಂದು ಸಮಯದಲ್ಲಿ ನೀವು ನಿಮ್ಮ ಒಂದು ಕಾಲನ್ನು ನೀವು ಈ ಒಂದು ಬಾಗಿಲಿರುತ್ತೆ, ನಿಮ್ಮ ರೂಮ್ನ ಒಂದು ಬಾಗಿಲಿರುತ್ತಲ್ಲ, ಆ ಒಂದು ಡೈರೆಕ್ಷನಲ್ಲಿ ನೀವು ಕಾಲನ್ನು ಹಾಕಬಾರ್ದು ಅಂತ ಹೇಳಲಾಗುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಪ್ರವೇಶ ಮಾಡೋದಿಲ್ಲ ವಿಶೇಷವಾಗಿ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ತಪ್ಪನ್ನು ನೀವು ಮಾಡದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ನೀವು ಮಲಗುವಂಥ ಒಂದು ಸಮಯದಲ್ಲಿ ನೀವು ಪಶ್ಚಿಮ ಹಾಗೂ ಉತ್ತರದ ದಿಕ್ಕಿನಲ್ಲಿ ನೀವು ಕಾಲನ್ನು ಹಾಕಿ ಮಲಗಿದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಕೂಡ ಇರೋದಿಲ್ಲ. ಹಾಗೆ ಒಳ್ಳೆಯ ಒಂದು ನಿದ್ದೆಯ ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಎನರ್ಜಿಗಳು ನಿಮಗೆ ಅಟ್ರಾಕ್ಟ್ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ದಿಕ್ಕಿನಲ್ಲಿ ನೀವು ಮಲಗ್ತೀರಾ ಅಂದರೆ, ಅದು ಕಾಲು ಹಾಕ್ಕೊಂಡು ಮಲಗ್ತೀರಾ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಕೂಡ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಚಾರಕ್ಕೆ ಬಂದರೆ, ನೀವು ಈ ಒಂದು ಬಾತ್ರೂಮ್ಗೆಲ್ಲ ಹೋಗಿರ್ತೀರ, ಅದೇ ರೀತಿ ನೀವು ಕಾಲನ್ನು ಫುಲ್ಲು ಒದ್ದೆಯಾಗಿಟ್ಕೊಂಡು ಅದೇ ಕಾಲಲ್ಲಿ ನೀವು ಬಂದು ಮಲ್ಕೊಳ್ಳೋದ್ರಿಂದ ಕೂಡ ನಿಮಗೆ ದಾರಿದ್ರ್ಯತೆ ಬರುತ್ತೆ. ಹಾಗೆ ಸಾಕಷ್ಟು ಒಂದು ತೊಂದರೆಗಳು ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ತಪ್ಪನ್ನು ಕೂಡ ನೀವು ಮಾಡದಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದರೆ, ತುಂಬ ಜನಕ್ಕೆ ರಾತ್ರಿ ಈ ಒಂದು ಬಟ್ಟೆಯನ್ನು ಫುಲ್ಲು ತೆಗೆದು ಮಲ್ಕೊಳ್ಳೋವಂಥ ಒಂದು ಅಭ್ಯಾಸ ಇರುತ್ತೆ. ಈ ರೀತಿ ಕೂಡ ನೀವು ಎಂದಿಗೂ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಈ ನಕಾರಾತ್ಮಕ ಶಕ್ತಿಗಳು ನಿಮಗೆ ಹೆಚ್ಚಾಗಿ ಕಾಡುತ್ತೆ ಈ ರೀತಿ ಮಾಡಿದ್ರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ತಪ್ಪನ್ನು ಕೂಡ ನೀವು ಮಾಡದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಗೆಳೆಯರೆ, ಇನ್ನು ಕೊನೆಯದಾಗಿ ನೀವು ಹೆಂಡತಿಯ ಬಳಿ ಯಾವೊಂದು ವಸ್ತುವನ್ನು ನೀವು ಕೇಳಿ ಪಡೆಯೋದಕ್ಕೆ ನಾಚಿಕೆಯನ್ನು ಪಡ್ಕೊಬಾರ್ದು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ನಿಮಗೆ ಗೊತ್ತಿರ್ಬೋದು ಏನಪ್ಪ ಅಂದರೆ, ಈ ಒಂದು ಮನೆಯಲ್ಲಿ ಜಗಳ ಆಗೋದಾಗಲಿ ಅಥವಾ ಏನಾದ್ರು ಒಂದು ಕ್ಲಾಶಸ್ ಆಗೋದು ನಿಮಗೆ ಕಾಮನ್ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಎಷ್ಟು ಅವ್ರನ್ನ ಖುಷಿಯಾಗಿ ಇಟ್ಕೊಂಡಿರ್ತೀರೋ ಅಷ್ಟು ಒಳ್ಳೆಯದು. ಜಗಳಗಳನ್ನೋದು ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದಷ್ಟು ನೀವು ಎಷ್ಟು ಖುಷಿಯಾಗಿ ಇಟ್ಕೊಂಡಿರ್ತೀರೋ ಅಷ್ಟು ನಿಮ್ಮ ಮನೆಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವೇನಪ್ಪ ಅಂದರೆ, ನೀವು ಎಷ್ಟು ಒಂದು ಸಾಧ್ಯವಾದಷ್ಟು ನೀವು ಅವ್ರ ಹತ್ರ ಪ್ರೀತಿಯನ್ನು ಕೇಳಿ ಪಡೆಯೋದ್ರಲ್ಲಿ ನೀವು ನಾಚಿಕೆಯನ್ನು ಪಡಬಾರ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಈ ವಿಷಯದಲ್ಲಿ ನೀವು ನಾಚಿಕೆ ಪಟ್ಟರೆ ಅಂದರೆ ನೀವು ತುಂಬ ವಿಷಯಗಳನ್ನ ನೀವು ಕಳ್ಕೊಳ್ತೀರ, ಅಥವಾ ನೀವು ಯಾವ ವಿಷಯದಲ್ಲೂ ನಿಮಗೆ ಗೆಲುವು ಅನ್ನೋದು ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ನೀವು ಎಂದಿಗೂ ಈ ಒಂದು ತಪ್ಪನ್ನು ನೀವು ಮಾಡದೇ ಇದ್ದರೆ ನಿಮಗೆ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ರಾತ್ರಿಯ ಸಮಯದಲ್ಲಾಗಲಿ ಅಥವಾ ಯಾವುದೇ ಒಂದು ಸಮಯದಲ್ಲಾಗಲಿ ಹೆಂಡತಿಗೆ ಪ್ರೀತಿ ಕೊಡೋದನ್ನು ಕೂಡ ನೀವು ಕೊಡೋದಕ್ಕೂ ಕೂಡ ನಾಚಿಕೆಯನ್ನು ಪಡಬಾರ್ದು, ಅಥವಾ ಕೇಳೋದಕ್ಕೂ ಕೂಡ ನಾಚಿಕೆಯನ್ನು ನೀವು ಪಡಲೇಬಾರ್ದು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟದೇವರ ಒಂದು ಹೆಸರನ್ನು ಅಥವಾ ಇಷ್ಟದೇವರ ಒಂದು ಮಂತ್ರವನ್ನು ನೀವು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.